ಬೆಂಗಳೂರಿನಲ್ಲಿ ಇಂದು ಸಂಜೆ ಸುರಿದಂತಹ ಮಳೆಗೆ ಬೆಂಗಳೂರಿನ ಹೈಟೆಕ್ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹದ್ದು. ಸುಮಾರು 1 ಅಡಿ ಅಷ್ಟು ನೀರು ಈ ಒಂದು ರಸ್ತೆಯಲ್ಲಿ ನಿಂತಿರುವಂತಹದ್ದು. ಏನು ಬೆಂಗಳೂರಿನ ಪ್ರತಿಷ್ಠಿತ ರಿಚ್ಮಂಡ್ ಟೌನ್ ರಸ್ತೆ ಆಗಿರುವಂತಹದ್ದು. ಈ ಒಂದು ರಸ್ತೆ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ಒಂದು ರಸ್ತೆ ಇದೇ ರೀತಿಯಾಗಿ ಜಲಾವೃತ ಆಗ್ತಾ ಇದೆ. ಈ ಒಂದು ಜಲಾವೃತ ಆಗಿರುವಂತಹ ಈ ಒಂದು ರಸ್ತೆಗೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ಸಾಕಷ್ಟು ಖರ್ಚನ್ನ ಮಾಡಿ ರಿನೋವೇಷನ್ ಅವನ್ನ ಮಾಡ್ತೀವಿ, ಜೊತೆಗೆ ಇಲ್ಲಿ ನೀರು ನಿಲ್ದೇ ಇರೋ ರೀತಿಯಲ್ಲಿ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆಶ್ವಾಸನೆಗಳನ್ನ ಅಧಿಕಾರಿಗಳು, ಜಿಬಿ ಅಧಿಕಾರಿಗಳು ಕೊಡ್ತಾನೆ ಬಂದಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು, ಒಬ್ಬ ಮಹಿಳೆ ಒಂದು ದ್ವಿಚಕ್ರ ವಾಹನದಲ್ಲಿ ಯಾವ ರೀತಿಯಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ ಅನ್ನುವಂತಹದ್ದು. ಅಂದ್ರೆ 1.5 ಅಡಿಗೂ ಹೆಚ್ಚು ನೀರು ಈ ಒಂದು ರಸ್ತೆಯಲ್ಲಿ ನಿಂತಿದೆ. ಈ ಒಂದು ರಸ್ತೆ ಸ್ಮಾರ್ಟ್ ಸಿಟಿಯ ಒಂದು ಹೆಸರಿನಲ್ಲಿ ನಿರ್ಮಾಣ ಆಗಿರುವಂತಹ ರಸ್ತೆ ಎರಡೂ ಕಡೆ ಬದಿಯಲ್ಲಿ ಡ್ರೈನೇಜ್ ಸಿಸ್ಟಮ್ ಅನ್ನ ಮಾಡಿ, ಜೊತೆಗೆ ಅಂಡರ್ ಡ್ರೈನೇಜ್ ಸಿಸ್ಟಮ್ ಏನಿದೆ ಅದನ್ನು ಕೂಡ ಮಾಡಿರುವಂತಹ ರಸ್ತೆ ಹೈಟೆಕ್ ಆಗಿ ನಿರ್ಮಾಣ ಆಗಿರುವಂತಹದ್ದು. ಬೇಸಿಗೆಯಲ್ಲಿ ನೋಡ್ಲಿಕ್ಕೆ ಹೈಟೆಕ್ ಆಗಿದ್ರು ಕೂಡ ಒಂದು ಸಣ್ಣ ಮಳೆ ಬಂದ್ರೆ ಈ ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನಾವು ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಇದು ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ರಸ್ತೆಯ ಪಾಡಾಗಿರುವಂತಹದ್ದು. ದ್ವಿಚಕ್ರ ವಾಹನ ಸವಾರರೇನಿದ್ದಾರೆ ಅವರು ಸಂಪೂರ್ಣವಾಗಿ ಅರ್ಧದಷ್ಟು ದ್ವಿಚಕ್ರ ವಾಹನ ಈ ಒಂದು ನೀರಿನಲ್ಲಿ ಮುಳುಗೆ ಹೋಗುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಇನ್ನಷ್ಟು ಜೋರಾಗಿ ಮಳೆ ಬಂದ್ರೆ ಇಲ್ಲಿ ದ್ವಿಚಕ್ರ ವಾಹನರ ಜೊತೆಗೆ ಕಾರು ಚಾಲಕರು ಇರ್ತಾರೆ, ಅವ್ರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂತಹದ್ದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಈ ಒಂದು ನೀರಿನಿಂದ ಸುಮಾರು 2.5 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿರುವಂತಹದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಎಷ್ಟು ಡೇಂಜರಸ್ ಈ ಒಂದು ರಸ್ತೆಯಲ್ಲಿ ಟೂ ವೀಲರ್ ಓಡಿಸೋದಂತಹದ್ದನ್ನ ನಾವು ನೋಡ್ತಾ ಇರಬಹುದು. ಇದೇ ರೀತಿಯಾಗಿ ಸ್ಮಾರ್ಟ್ ಸಿಟಿಯಲ್ಲಿ ಅಡಿಯಲ್ಲಿ ಸ್ಮಾರ್ಟ್ ಆಗಿ ನಿರ್ಮಾಣ ಆಗಿರುವಂತಹ ಒಂದು ರಸ್ತೆಗಳ ಪರಿಸ್ಥಿತಿ ಇದಾದ್ರೆ, ಇನ್ನು ನಾರ್ಮಲ್ ಆಗಿರುವಂತಹ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬಹುದು ಅನ್ನುವಂತಹದನ್ನ ಬೆಂಗಳೂರಿನಲ್ಲಿ ಊಹಿಸಿಕೊಳ್ಳಕ್ಕೆ ಕೂಡ ಅಸಾಧ್ಯ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮರಾ ಪರ್ಸನ್ ಅಭಿರಾಜ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.